ಸಾಲ ದಾಖಲಾತಿ ಬರ್ಸೋಣ ಅಂತ ಆಶ್ರು ಮಧ್ಯಾಹ್ನ ಮೇಲೆ ಬುಪ್ಪ ಅಂತಂದರು. ಮಧ್ಯಾಹ್ನ ಮೇಲೆ ಬಂದು ಬಸ್ಬೇಕಾಯ್ತು. ಈಗ ರೇಷನ್ ಕಾರ್ಡ್ಗೆ ಕ್ಯಾಶ್ ಇನ್ಕಮ್ ಲಿಂಕ್ ಮಾಡಬೇಕಂತಲ್ಲ, ಅದಕ್ಕೋಸ್ಕರ ಬಂದಿದ್ದು. ಇದೆಯಲ್ಲ ವಿಡಿಯೋ ಮಾಡ್ಕೊಟ್ಟಿಲ್ವಾ, ಇಲ್ಲಿ ಬಂದು ಮನೆ ಒಳಗೆ ವಿಡಿಯೋ ಮಾಡ್ತಿದ್ದೆ ಅಂತ ಬೈತಿದ್ದೆ. ಏನು ಜವಾಬ್ದಾರಿ? ಮಮ್ಮಿಗೆ ಬಣ್ಣ ಹೊಡಿತಾ ಇದ್ದೀನಿ ಗೈಸ್. ಬಣ್ಣ ಒಂದು ನಂಬರ್ ಚೇಂಜ್ ಮಮ್ಮಿ. ನೀವೇ ಕೊಟ್ಟಿರೋ ಕೆಲಸ ಮದರ್ ಇಂಡಿಯಾ. ಉಳಕೆ ಬಳಕೆ ಬಣ್ಣ ಎಲ್ಲ ಇಷ್ಟ ಮಾಡ್ಕೊಂಡ್ಬಿಟ್ಟು ನಮ್ಮ ಅವ್ವನ ಲಾಯರೋ ಇಲ್ಲ ಇಂಜಿನಿಯರೋ ಮಾಡ್ಬೋದಾಗಿತ್ತು. ವಾದ ಚೆನ್ನಾಗಿ ಮಾಡ್ತಾರೆ ಗೈಸ್, ಲಾಯರೇ ಮಾಡ್ಬೋದಾಗಿತ್ತು. ನಾನೇನು ಕೆಲಸಕಾರ ಅನ್ಕೊಂಡ್ಬಿಟ್ಟಿದ್ದೀನಿ. ನೀನು ತಲೆಗೆ ಹಾಕೊಳ್ಳೋದಿಲ್ಲ, ಕೇಳಿಸ್ಕೊಂಡು ಈ ಕಿವಿಲಿ ಬಿಡ್ತಾ ಇರ್ತೀನಿ. ಕಿವಿಲಿ ನಾನೆಲ್ಲೋ ಹೊರಗಡೆ ಬಿಡ್ತಿರ್ಲಿಲ್ಲ. ಒಂದು ಸರ್ಕಲ್ ಹಾಕ್ಬಿಟ್ಟಿದ್ರು. ನನ್ನ ಗಂಡ ಆರ್ಟ್ ಪೇಷೆಂಟ್ ಕಣಪ್ಪ, ಬಂದ್ಬಿಡಪ್ಪ ಅವ್ರಿಗೆಲ್ಲ ಆಗೋದಿಲ್ಲ. ಈ ಡೈಲಾಗ್ ಹೊಡೆದು ನನಗೆ ಸೆಂಟಿಮೆಂಟ್ ಡೈಲಾಗ್ ಹೊಡಿದ್ರಲ್ಲಿ ಹೆಣ್ಮಕ್ಳುಗಳು ಎತ್ತದ ಕೈ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ ಗೈಸ್. ಸ್ವಲ್ಪ ಕಲೆಕ್ಷನ್ ಮಾಡೋಕ್ಕೆ ಹೋಗಬೇಕು, ಬನ್ನಿ ಗೈಸ್ ಹೋಗೋಣ. ಗೈಸ್ ಇಲ್ಲಿ ಸ್ಕೂಲ್ ಹತ್ರ ಬಂದೆ. ಕ್ಯಾಶ್ ಇನ್ಕಮ್ಗೆ ಸಾಲ ದಾಖಲಾತಿ ಬರ್ಸೋಣ ಅಂತ ಆಶ್ರು ಮಧ್ಯಾಹ್ನ ಮೇಲೆ ಬುಪ್ಪ ಅಂತಂದರು. ಮಧ್ಯಾಹ್ನ ಮೇಲೆ ಬಂದು ಬಸ್ಬೇಕಾಯ್ತು. ಈಗ ರೇಷನ್ ಕಾರ್ಡ್ಗೆ ಕ್ಯಾಶ್ ಇನ್ಕಮ್ ಲಿಂಕ್ ಮಾಡಬೇಕಂತಲ್ಲ, ಅದಕ್ಕೋಸ್ಕರ ಬಂದಿದ್ದು. ನೆನ್ನೆ ಹೇಳ್ತಿದ್ದೀರಾ ಅದೆಲ್ಲ ಹೋಗಿದ್ದಿಲ್ಲ, ವಿಡಿಯೋ ಮಾಡ್ಕೊಟ್ಟಿಲ್ವಾ, ಇಲ್ಲಿ ಬಂದು ಮನೆ ಒಳಗೆ ವಿಡಿಯೋ ಮಾಡ್ತಿದ್ದೆ ಅಂತ ಬೈತಿದ್ದೆ. ಅದಕ್ಕೆ ಮನೆ ಒಳಗೆ ಪರ್ಸ್ನಲ್ ಯಾವುದೋ ಪ್ರೊಫೆಷನಲ್ ಯಾವುದೋ ಅಂತ ತೋರಿಸ್ತಾರೆ. ಎಲ್ಲಾ ಜವಾಬ್ದಾರಿನೂ ತಕೊಂಡಿರೋ ನಾನು ಹೊತ್ತಿಗೆ ತಕ್ಕಂಗೆ ಮಾತಾಡ್ಬೇಕಾಗಿರೋದು. ನನಗೆ ಮಾತ್ರ ಗೊತ್ತು ನಮ್ಮ ರಾಕ್ಷಿ ಅಂತ ಹಂಗಿದ್ರೆ ನೀನ್ ಹಿಂಗಾಡ್ತೀಯ. ನಾನು ಹಿಂಗಿದ್ರೆ ನಿಮ್ಮ ಅಪ್ಪ ಇದ್ದಾಗ ನಾನು ಕೇಳ್ತಿರ್ಲಿಲ್ಲ. ನಿಮ್ಮ ಪಪ್ಪ ಇಲ್ವಲ್ಲ, ನಮ್ದು ಜವಾಬ್ದಾರಿ. ಏನ್ ಆಡಿ ಬಿಡಿ ಒಂದು ಏನ್ ಜವಾಬ್ದಾರಿ? ಆಮೇಲೆ ನಿಂಗೆ ಕೊಟ್ಬಿಡ್ತೀನಿ. ಏನ್ ಜವಾಬ್ದಾರಿ? ಅಪ್ಪ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಇದನ್ನು ಬರ್ಸೋಕ್ಕೆ, ಸಾಲ ದಾಖಲಾತಿ ಬರ್ಸೋಕ್ಕೆ. ಬನ್ನಿ ಗೈಸ್ ಹೋಗೋಣ. ಮತ್ತೆ ಬಂದೆ. ಅವರು ಸ್ಕೂಲೆಲ್ಲ ಕ್ಲೋಸ್ ಮಾಡ್ತಾ ನಾಳೆ ಬನ್ನಿ ಅಂತ ನೀವು ನಾಳೆ ಬಂದು ಗೈಸ್. ಗೈಸ್ ನಮ್ಮ ಮಮ್ಮಿಗೆ ಬಣ್ಣ ಹೊಡಿತಾ ಇದ್ದೀನಿ ಗೈಸ್. ಬಣ್ಣ ಮಮ್ಮಿ ನೀವು ಕೇಳ್ತಿಲ್ಲ ಮಮ್ಮಿ, ಇಲ್ಲಿಗೂ ಅಲ್ಲಿಗೂ ಏನು ಡಿಫ್ರೆನ್ಸ್ ಅಂತ. ನೀವು ಡಿಫ್ರೆನ್ಸ್ ಬೇಕಾದ್ರೆ ಇಲ್ಲಿ ಈ ಡೋರ್ ತಗ ನೋಡ್ಕೊ ಮಮ್ಮಿ. ವಾಟರ್ ಡೋರ್ ತಗೊಂಡು ಹಳೆ ಬಣ್ಣಕ್ಕೂ ಹೊಸ ಬಣ್ಣಕ್ಕೂ ಏನ್ ಡಿಫ್ರೆನ್ಸ್ ಅಂತ. ಸೇಮ್ ಅದೇ ಕಲರ್ ಅದೇ ಇದು. ನಾವು ಹೊಸ ತೋರಿಸಿದ್ದು ಫುಲ್ ಡಾರ್ಕ್ ಇತ್ತು. ನೀನು ಅದೇ ಹೆಸರು ಅಂತೀಯ. ಒಂದು ನಂಬರ್ ಚೇಂಜ್ ಮಮ್ಮಿ. ಆಗಿರುತ್ತೆ ಅದು ಹಿಂಗೆ ಬಂದಿರೋದು. ಬಯಲೆ ಹಿಡ್ಕಪ್ಪ ಅಣ್ಣ. ಇಲ್ಲಿ ಹೊಡಿತಾನೆ ಇರು. ಅಮಾಸೆ ಉಣ್ಮೇಲೆಲ್ಲ ನನಗೆ ತಿಂದದೆ ಅವಳೆಂಟ್ರಿ ನನ್ನ ನೋಡಿ ಹೆಂಗೇನ ಮಮ್ಮಿ. ಏನ್ ಮಾಡ್ತಾ ಇದೀಯ? ನೀವೇ ಕೊಟ್ಟಿರೋ ಕೆಲಸ ಮದರ್ ಇಂಡಿಯಾ. ಉಳಕೆ ಬಳಕೆ ಬಣ್ಣ ಎಲ್ಲ ಇಷ್ಟ ಮಾಡ್ಕೊಂಡ್ಬಿಟ್ಟು ಹೊಡೆಸ್ತಾ ಇದ್ದೀರಲ್ಲ. ನೋಡಿ ಗೈಸ್, ನಮ್ಮ ಮಮ್ಮಿ ತಲೆ ಇಂಜಿನಿಯರ್ ತಲೆ ಮಿಕ್ಸ್ ಆಗಿ ನಮ್ಮ ಮಮ್ಮಿ ಮಾತುಗಳಿಗೆ ನಮ್ಮ ಅಪ್ಪಂಗೆ ಮದುವೆ ಆಗ್ಬಿಟ್ಟದೆ. ಇಲ್ಲ ಅಂದಿದ್ರೆ ನಮ್ಮ ಅವ್ವನ ಲಾಯರೋ ಇಲ್ಲ ಇಂಜಿನಿಯರೋ ಮಾಡ್ಬೋದಾಗಿತ್ತು. ವಾದ ಚೆನ್ನಾಗಿ ಮಾಡ್ತಾರೆ ಗೈಸ್, ಲಾಯರೇ ಮಾಡ್ಬೋದಾಗಿತ್ತು. ಯಾರ ಜೊತೆನೂ ವಾದಕ್ಕೆ ಹೋಗೋದಿಲ್ಲ. ವಾದ ಮಾಡಕ್ಕೆ ನಿಂತ್ಕೊಂಡ್ರೆ ಯಾರು ನೋಡೋದಿಲ್ಲ. ನಮ್ಮ ಮಮ್ಮಿಗೆ ಏನಾದ್ರು ತಪ್ಪು ಅನ್ಸಿದ್ರೆ ಮಾತ್ರ ಗೈಸ್ ಜಾಸ್ತಿ ವಾದ ಮಾಡೋದು. ಇಲ್ಲಾಂದ್ರೆ ವಾದನೆ ಮಾಡ್ತಿಲ್ಲ, ಸೈಲೆಂಟ್ ಆಗ್ಬಿಡ್ತಿಲ್ಲ ಮಮ್ಮಿ. ಸದ್ಯಕ್ಕೆ ನಾ ಅಂತ ಹೆಣ್ತಿನೇ ಸಿಕ್ಕೋಲ್ಲ. ನನಗೂ ಇವೆಲ್ಲ ಆಸೆ ಪಡೋದು ಯಾಕೆ, ನಮ್ಮ ಅಮ್ಮನಂತೂ ಹೆಂಡ್ತಿ ಸಿಗಲಿ ಅಂತ ನನಗೆ ಅಂತ ಹೆಣ್ತಿನೇ ಸಿಕ್ಕೋಲ್ಲ. ಕೀರ್ತಿ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡು. ತೆಗಿ
ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗೈತೆ ಅಂದರೆ ಯಾರು ಬೆಳಗತ್ ಏನು ಚೆನ್ನಾಗೈತೆ ವಾತಾವರಣ. ಒಂದೊಂದು ತೋಟ ನೀರು ಬೀಳ್ತಾನೆ ಇರೋದಮ್ಮ ಇದರಲ್ಲಿ. ಹ್ಞೂ ದೊಡ್ಡದಾಗೈತಾ? ಮತ್ತೆ ಅವತ್ತೇ ಹೇಳಿದ್ರೆ ತರುನಲ್ಲ. ಐತೆ ಮನೇಲಿ ಹಾಕಬೇಕು ಬಿಚ್ಚಿ ಅಷ್ಟೇ. ಒಂದು ನೀರು ಕರೆಯೋದಾಗ ಹೇಳಿದ್ರೆ ಹಾಕೊಡ್ತೀನಲ್ಲಮ್ಮ. ಮರ್ತೇ ಹೋಯ್ತದೆ. ಏನು ನೋಡ್ತಾ ಇದೀಯ? ಮಾಡು ಕೆಲಸನ. ನಾನೇನು ಕೆಲಸಕಾರ ಅನ್ಕೊಂಡ್ಬಿಟ್ಟಿದ್ದೀನಿ. ನೀನು ನಮ್ಮ ಮನೆಗೆ ನಾವೇ ಕೆಲಸಗಾರರು. ಮಾಡು. ಎಲ್ಕ ಆಳು ಕೊಟ್ಟೆ ಮಾಡ್ಸಕ್ಕದ ಕೆಲಸಗಾರನೇ ಕರೀಕದ. ಸರಿ ಬಿಡಿ ಮಜಾಲಿಂದ ಆಯ್ತು. ನೀವು ಹೆಂಗೆ ಹೇಳ್ತೀರಾ ಹಂಗೆ. ಅಷ್ಟೇ ತಾನೇ? ಅಷ್ಟೇ ತಾನೇ? ಅಂತ ಹೇಳು. ಆಯ್ತು ಅಂದರೆ ಆಯ್ತು ಏನಂದ್ರೆ ಅಂತೀರಿ. ಸರಿ. ನಿಮಗೆ ಮಾತ್ರ ಅಷ್ಟೇ ತಾನೇ ಅಷ್ಟೇ ತಾನೇ. ಹ್ಞೂ ಇನ್ಯಾರಿಗೆ ಏನಂತೀಯ? ಇನ್ನು ಯಾರಿಗೂ ಏನೋ ಅನ್ನೋಲ್ಲಕ್ಕ ನಾವು. ನಮ್ಮ ಅಪ್ಪ ಇದ್ದಾಗ ನಮ್ಮ ಅಪ್ಪನ ಮಾತು, ಹೀಗೆ ನಮ್ಮ ಅವ್ವನ ಮಾತು, ಇನ್ನು ಮುಂದೆ ನಾನು ಹೆಡ್ತಿ ಮಾತು ಇಷ್ಟೇ ಕೇಳೋದು. ನಾನು ಇನ್ನು ಯಾವ ಮಾತನ್ನ ಕೇಳೋದಿಲ್ಲ. ನನಗೇನು ಬೇಕು ಅದನ್ನೇ ಮಾಡೋದು. ಯಾರ ಮಾತನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಕೇಳಿಸ್ಕೊಂಡು ಈ ಕಿವಿಲಿ ಬಿಡ್ತಾ ಇರ್ತೀನಿ. ಕಿವಿಲಿ ಕೇಳಿ ನನಗೇನು ಬೇಕು ಅದನ್ನೇ ಮಾಡೋದು ನಾನು. ನಿಮ್ಮ ಅಪ್ಪನ ಮಾತು ಯಾವುದೇ ಕಾರಣಕ್ಕೂ ಕೇಳ್ತಿರ್ನಿಲ್ಲ. ನಿಮ್ಮ ಪಪ್ಪನ ಮಾತು ಗೈಸ್ ಯಾಕೆ ಕೇಳ್ತಿರ್ನಿಲ್ಲ ಅಂದರೆ, ಅವ್ರು ಏತಿ ಅಂದರೆ ಒಂದು ಪೇತಿ ಅನ್ನೋ. ನಾನೆಲ್ಲೋ ಹೊರಗಡೆ ಬಿಡ್ತಿರ್ನಿಲ್ಲ. ಒಂದು ಸರ್ಕಲ್ ಹಾಕ್ಬಿಟ್ಟಿದ್ರು. ಕೇಳ್ತಿದ್ದೆ ಯಾವಾಗ ಚಿಕ್ಕದ್ರಲ್ಲಿ. ನಾನು SLC ಮುಗಿಸೋ ತನಕ ಅವ್ರ ಮಾತು ಕೇಳಿದ್ದೀನಿ. ಅಲ್ಲಿಂದ ಆಚೆ ಕೇಳೋದು ಬಿಟ್ಟಿರೋದು ನಾನು ಅಷ್ಟೇ. ಆದರೆ ಕೇಳ್ತಾನೆ ಇರಲಿಲ್ಲ ಅಂತಲ್ಲ, ಕೇಳ್ತಿದ್ದೆ ಕೆಲವೊಂದನ್ನು ಮಾತ್ರ. ಮಮ್ಮಿ ಮುಖಾಂತರ ಅದೇ ಈಗ ನನ್ನ ಮೊಬೈಲ್ ಅಂಗಡಿ ಮಾಡ್ಕೊಂಡಾಗ ನಾನು ಅಂಗಡಿ ತಕ ಕೂತಿದ್ದಾಗ ಕೇಬಲ್ ಪ್ರಾಬ್ಲಮ್ ಅದೇ ಬಾ ಅಂತ 70 ಸಲ ಫೋನ್ ಮಾಡೋರು. ಅದು ಗೊತ್ತಿರಲಿಲ್ಲ. ಅದೇ ನಮ್ಮವ್ವ ಒಂದು ಫೋನ್ ಮಾಡಿದ್ರೆ ಬರ್ರಂತ ಬರ್ರಿ. ಯಾಕೆ ಅಂತಂದರೆ ನಮ್ಮ ಅಪ್ಪ ನನ್ನ ತಂಗಿ ಪ್ರಿಯ, ನನ್ನ ತಂಗಿ ಮೇಲೆ ಜಾಸ್ತಿ ಒಲವು, ನಮ್ಮವ್ವ ನನ್ನ ಮೇಲೆ ಒಲವು. ನಾನು ನಮ್ಮ ಮಮ್ಮಿ ಮಾತ್ರ ಕೇಳ್ತಿದ್ದು. ಅದಕ್ಕೆ ನಮ್ಮ ಮಮ್ಮಿ ಏನು ಡೈಲಾಗ್ ಹೊಡಿದು ಅಂದರೆ, ನನ್ನ ಗಂಡ 10% ಕಣಪ್ಪ, ಪಪ್ಪ ಬಂದ್ಬಿಡಪ್ಪ ಅವ್ರಿಗೆಲ್ಲ ಆಗೋದಿಲ್ಲ. ಈ ಡೈಲಾಗ್ ಹೊಡೆದು ನನಗೆ ಸೆಂಟಿಮೆಂಟ್ ಡೈಲಾಗ್ ಹೊಡಿದ್ರಲ್ಲಿ ಹೆಣ್ಮಕ್ಳುಗಳು ಎತ್ತದ ಕೈ